ಕುಚಿಪುಡಿ ಮೇಕಪ್ ಮಾಡೋದು ತುಂಬ ಸುಲಭ. ಆದರೆ ಪ್ರಾಕ್ಟೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಇಲ್ದಿರ ಯಾವುದೇ ಒಂದು ಮೇಕಪ್ ಮಾಡೋದಕ್ಕೆ ಸಾಧ್ಯನೇ ಇರಲ್ಲ. ನಾರ್ಮಲಾಗಿ ಕುಚಿಪುಡಿ ಮೇಕಪ್ಪಲ್ಲಿ ನಾವು ಸ್ಪ್ಲಿಟ್ ಐಸನ್ನು ಮಾಡ್ತೀವಿ. ಸ್ಪ್ಲಿಟ್ ಐಸ್ ಯಾವ ಥರ ಮಾಡಬೇಕು ಅಂತಂದರೆ, ಆ ಶಾರ್ಪ್ ಎಡ್ಜಸ್ ವಿಂಗ್ಸ್ ಏನಿದೆ ಅದರಲ್ಲಿ ನಾವು ಸ್ಪ್ಲಿಟ್ಟನ್ನು ತರಬೇಕಾಗತ್ತೆ. ಜೊತೆಗೆ ಸ್ಮೋಕಿಯನ್ನು ನಾನು ಮಾಡಿದ್ದೀನಿ. ಈ ಐಸು ಒಂದು ಸ್ವಲ್ಪ ಸ್ಮೋಕಿ ಇದೆ. ಸೊ ಇವರು ಕುಚಿಪುಡಿ ಡ್ಯಾನ್ಸರ್ ರೇಖಾ ಸತೀಶ್ ಅಂತ. ಸೊ ಇವರಿಗೆ ಮೇಕಪ್ಪು ಮತ್ತು ಹೇರ್ ಸ್ಟೈಲಿಂಗ್ ಎರಡೂ ಮಾಡಬೇಕಾಗಿತ್ತು. ಅವ್ರ ಮನೆಗೆ ಹೋಗಿ ಈ ಥರ ಒಂದು ಮೇಕಪ್ಪನ್ನು ನಾವು ಮಾಡಿದ್ದೀವಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಕುಚಿಪುಡಿ ಮಾಡ್ತಾರೆ ಅವರಿಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೇನಾದರೂ ಈ ಥರ ಮೇಕಪ್ ಬೇಕು ಅಂತಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ.